ಯಾರೆಲ್ಲ ಕನ್ನಡಿಗರಿದ್ದೀರಿ ಜೋರಾದ ಚಪ್ಪಾಳೆ ಮೂಲಕವಾಗಿ ತಂಡವನ್ನು ನಾವು ಅಭಿನಂದಿಸ್ತಾ ಧನ್ಯವಾದಗಳನ್ನು ತಿಳಿಸೋಣ. ಧನ್ಯವಾದಗಳು. ತಾಯಿ ಭುವನೇಶ್ವರಿಗೆ ಪೂಜಾ ಕೈಂಕರ್ಯ ಸಾಗ್ತಾ ಇದೆ. ಪೂಜೆ ಮುಕ್ತಾಯದ ಬಳಿಕ ಧ್ವಜಾರೋಹಣ. ಅವರಲ್ಲ ಯಾರು ಇರುತ್ತಲೇ ओम श्री देवता परब्रह्मणे नमो नमः।
कस्तूरे कनककर सेवा कृष्णान्देश अस्माकं साकुटुम्बानां नानागोत्रस्य नानाग्रामस्य नानाहंदेश अस्माकं साकुटुम्बानां बन्धुवर्गाणां क्षेमस्थैर्य धैर्यं अभयाय वासुभ्य ऐश्वर्यादित्यर्थं धर्मार्थ काम्यामोक्ष चतुर्विधपरमविचार्थसिद्ध्यर्थं सर्वमङ्गलमाङ्गल्ये ಆಯ್ತು ಎಲ್ಲಾರ್ದು ಸೇರಿ ಎಲ್ಲ ಇವ್ರಿಗೇನ ಯಾರು ಮಂಗಳಾರತಿ ಕೊಡ್ತಾರೋ ಅವ್ರಿಗೆ ಇದೀಗ ತಾಯಿ ಭುವನೇಶ್ವರಿಗೆ ಪೂಜಾ ಕೈಂಕರ್ಯಗಳು ಮುಕ್ತಾಯವಾಗಿದ್ದು ಇದೀಗ ನಾವೆಲ್ಲರೂ ಪರಮ ಪೂಜ್ಯರು ಶ್ರೀ ಬಸವಾನಂದ ಸ್ವಾಮೀಜಿಗಳು ತಪೋವನ ಮಠ ಕಿಲಾರ ಕೊಪ್ಪಳು ಕುಣಿಗಲ್ ತಾಲೂಕು ಧ್ವಜಾರೋಹಣವನ್ನು ನೆರವೇರಿಸಿಕೊಡಬೇಕಾಗಿ ಅವರು ವಿನಂತಿಸಿಕೊಳ್ತೇನೆ. ಇವರೊಟ್ಟಿಗೆ ಕಸ್ತೂರಿ ಕನ್ನಡಿಗರ ಸೇವಾ ಟ್ರಸ್ಟ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವೆಂಕಟೇಶ್ವರ ಧ್ವಜಾರೋಹಣಕ್ಕೆ ತೆರಳಿ ಈ ಕಾರ್ಯವನ್ನ ನೆರವೇರಿಸಿಕೊಡಬೇಕಾಗಿ ಅವರ ವಿನಂತಿ. ಪರಮ ಪೂಜ್ಯ ಶ್ರೀ ಬಸವಾನಂದ ಸ್ವಾಮೀಜಿಗಳು ತಪೋವನ ಮಠ ಹಾಗೂ ಹಾಗೂ ಮೂರ್ತಿ ಇವರಿಗೆ ಧನ್ಯವಾದಗಳು. ಈಗ ನೀವೆಲ್ಲರೂ ನೆನಪಿದ್ದು ಅಲ್ಲೇ ಶಿಸ್ತಿನಿಂದ ನಿಲ್ಲಬೇಕಾಗಿದೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ಋಷಿಗಳ ಬೀಡೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹುಣ್ಣಿನ ಗಣಿಯೇ, ರಾಘವ ಮಧುಸೂದನವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ, ಹಸುವಿನ ಗಿರಿಗಳ ಸಾರ
ನಿಜವಾಗ್ಲೂ ನಮ್ಮ ಬಡಾವಣೆಯಲ್ಲಿ ಕಸ್ತೂರಿ ಕನ್ನಡ ಸೇವಾ ಟ್ರಸ್ಟ್ ಸಂಘ ತುಂಬಾ ಜನಪರ ಕಾಳಜಿಯನ್ನ ಇಟ್ಕೊಂಡು ತುಂಬಾ ಅದ್ದೂರಿಯಾದ ರಾಜ್ಯೋತ್ಸವದ ಆಚರಣೆಯನ್ನ ಮಾಡುವುದರ ಮುಖಾಂತರ ನಮ್ಮ ಕನ್ನಡ ನಾಡಿನ ಭಾಷೆ, ನಮ್ಮ ಸಂಪ್ರದಾಯ ಎಲ್ಲ ಇದ್ರ ಬಗ್ಗೆ ತುಂಬಾ ಅಪಾರವಾದ ಕಳಕಳಿಯನ್ನ ಹೊಂದಿರುವಂತಹ ಒಂದು ಸಂಘ. ಹಬ್ಬ ಹರಿದಿನಗಳಲ್ಲಿ ನಮ್ಮ ಬಡಾವಣೆಯಲ್ಲಿ ಈ ಸಂಘದ ವತಿಯಿಂದ ಜನರಲ್ಲಿ ದೈವಿಕವಾದ ಭಾವನೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ತುಂಬಾ ಜನಪರವಾದ ದೇವಸ್ಥಾನಗಳಲ್ಲಿ ಭಜನಾ ಕಾರ್ಯಕ್ರಮ ಅಥವಾ ಈ ರೀತಿಯ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇನ್ನೂ ಮುಂತಾದಂತಹ ಜನಪರವಾದ ಕಾರ್ಯಕ್ರಮವನ್ನ ನಡೆಸಿಕೊಳ್ತಾ ಬಂದಿದೆ. ಈ ಸಂಘ ಇನ್ನೂ ಇದೇ ರೀತಿ ಹೆಚ್ಚಿನವಾದಂತಹ ಜನಪರವಾದ ಸೇವೆಯನ್ನ ಮಾಡಲಿ ಹಾಗೂ ತಾಯಿ ಭುವನೇಶ್ವರಿ ಆ ಸಂಘದ ಸದಸ್ಯರೆಲ್ಲರಿಗೂ ಉತ್ಸಾಹವನ್ನು ಕೊಡಲಿ, ಇನ್ನೂ ಹೆಚ್ಚಿನ ರೀತಿಯಂತ ಇದೇ ತರ ಸೇವೆಯನ್ನು ಮಾಡಲಿ ಅಂತ ಹೇಳಿ ತಾಯಿ ಭುವನೇಶ್ವರಿಯನ್ನ ಪ್ರಾರ್ಥನೆ ಮಾಡಿಕೊಳ್ತಾ ಈ ಕಾರ್ಯಕ್ರಮ ಮುಂದುವರಿತಾ ಇದೆ. ಈಗ ಕನ್ನಡ ಒಂದು ಹಾಡು ಬಡಾವಣೆಯ ಮಹಿಳೆಯರಿಂದ ನಿತ್ಯೋತ್ಸವ. ಇದೀಗ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆ ಏರ್ತೇನೆ ಬಳುಕಿನಲ್ಲಿ ಎಂದು ಬಡಾವಣೆಯ ಮಹಿಳಾ ಕಲಾವಿದರಾದಂತಹ ದಿವ್ಯಾ ಮತ್ತು ಸಂಗಡಿಗರು ಗಾಯನವನ್ನ ಪ್ರಸ್ತುತಪಡಿಸಿದ್ದಾರೆ. ನಮ್ಮ ಚಪ್ಪಾಳೆಯ ಮುಖೇನ ಅವರಿಗೆ ಸ್ವಾಗತವನ್ನ ಬಯಸೋಣ. ಇದೀಗ ಜೋಗದ ಸಿರಿ ಬೆಳಕಿನಲ್ಲಿ ಇಂದಿನ ಈ ಬೆಳಕಿನ ಹೊತ್ತಿನಲ್ಲಿ ನಿತ್ಯೋತ್ಸವ
ನೀಡಲಾಗುತ್ತೆ. ಹಾಗಾಗಿ ಸ್ವಯಂ ಪ್ರೇರಿತರಾಗಿ ಇಲ್ಲಿರ್ತಕ್ಕಂತಹ ಕಾವೇರಿ ಚಾರಿಟಬಲ್ ರಕ್ತ ಕೇಂದ್ರಕ್ಕೆ ಹೋಗಿ ರಕ್ತವನ್ನು ನೀಡಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಇದೀಗ ರಕ್ತದಾನ ಶಿಬಿರದ ಉದ್ಘಾಟನೆ ಶ್ರೀಮತಿ ಜಯಂತಿ ಅವರು ಡಿ ಗ್ರೂಪ್ ಡಾಕ್ಟರ್ ಸೊಸೈಟಿಯ ಕಾರ್ಯದರ್ಶಿಯವರಿಂದ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥವರು ರಕ್ತವನ್ನ ದಾನ ಮಾಡೋರು ದಯವಿಟ್ಟು ಆ ಕೇಂದ್ರದ ಬಳಿ ಹೋಗಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ನಮೂದಿಸಿಕೊಂಡು ರಕ್ತವನ್ನು ನೀಡಬೇಕಾಗಿ ವಿನಂತಿ. ಹಾಗೂ ಅನ್ನ ಸಂತರ್ಪಣೆಯು ಕೂಡ ಇಲ್ಲಿ ನಡೀತಾ ಇದೆ. ಪರಮ ಪೂಜ್ಯ ಶ್ರೀ ಬಸವಾನಂದ ಸ್ವಾಮೀಜಿಯವರು ತಪೋವನ ಮಠ ಇನ್ನಾರಕೊಪ್ಪಲು ಕುಣಿಗಲ್ ತಾಲೂಕು ಹಾಗೂ ಶ್ರೀಮತಿ ಜಯಂತಿ ಟಿ ಗ್ರೂಪ್ ಡಾಕ್ಟರ್ ಸೊಸೈಟಿ ಕಾರ್ಯದರ್ಶಿಗಳು ಹಾಗೂ ಶ್ರೀಯುತ ಮೂರ್ತಿಯವರು ಡೈಮಂಡ್ ಕಂಪನಿಯ ಮಾಲೀಕರು ಅನ್ನದಾನವನ್ನ ಕೈಗೊಂಡಿದ್ದಾರೆ. ಅಲ್ಲಿ ಅನ್ನವನ್ನ ದಾನ ಮಾಡ್ತಾ ಇದ್ದಾರೆ. ಅನ್ನ ಬ್ರಹ್ಮನ ಮುಂದೆ ಇಂದು ದೇವರುಂಟೆ ಅಂತ ಹೇಳ್ತೀವಿ. ಅನ್ನದಾನವು ಕೂಡ ಹಸಿದವರಿಗೆ ಅನ್ನವನ್ನು ನೀಡುವಂಥದ್ದು ಕೂಡ ಒಂದು ಶ್ರೇಷ್ಠವಾದಂತಹ ಕಾರ್ಯ ಮತ್ತು ದಾನ. ಈ ಕಾರ್ಯ ಸಾಗ್ತಾ ಇದೆ. ನಮ್ಮ ಪೂಜ್ಯ ಶ್ರೀಗಳು ಶ್ರೀಮತಿ ಜಯಂತಿ ಹಾಗೂ ಶ್ರೀಯುತ ಮೂರ್ತಿ ಅವರಿಂದ ಅಲ್ಲಿ ಕೂಡ ಹಸಿದವರು ಅನ್ನದ ಅಗತ್ಯ ಇರ್ತಕ್ಕಂಥವರು ಆಹಾರವನ್ನು ರಕ್ತದಾನ ಶಿಬಿರ ಅನ್ನದಾನ ಶಿಬಿರ ನಡೀತಾ ಇದೆ. ಇವುಗಳ ಜೊತೆಗೆ ಅನೇಕ ಗಣ್ಯಮಾನ್ಯರಿಗೆ ಸನ್ಮಾನ ಎಲ್ಲ ಸಾಮಾಜಿಕ ಕಾರ್ಯಗಳು ನಿಮಗಾಗಿ ಆಯೋಜನೆ ಆಗಿದೆ. ಇವುಗಳ ಯಶಸ್ಸಿಗೆ ಎಲ್ಲರೂ ಸಹಕರಿಸಬೇಕು ಅಂತ ನಿಮ್ಮನ್ನು ವಿನಂತಿಸಿಕೊಳ್ತೇವೆ. ಧನ್ಯವಾದಗಳು. ಡೊನೇಟ್ ಮಾಡ್ತೀರಾ? ಬ್ಲಡ್ ಡೊನೇಟ್ ಮಾಡ್ತೀರಾ? ಇಲ್ವಾ? 20 ml ಅಷ್ಟೇ ತಗೊಳ್ಳಿ. ರಕ್ತದಾನ, ಅನ್ನದಾನ ಹಾಗೂ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳು ಆಯೋಜನೆಯಾಗಿದ್ದು ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಘನ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಯಶವಂತಪುರ ವಿಧಾನ ಕ್ಷೇತ್ರದ ಶ್ರೀಯುತ ಸತೀಶ್ ರವರು ಅನ್ನದಾನ ಕಾರ್ಯಕ್ರಮದಲ್ಲಿ ಅವರು ಉದ್ಘಾಟನೆಯನ್ನ ಮಾಡಿದ್ದು ಈ ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ. ಅವರಿಗೆ ವೇದಿಕೆ ಪರವಾಗಿ ಹಾಗೂ ಲಿಂಗದೇವರಹಳ್ಳಿ ಡಿ ಗ್ರೂಪ್ ಬಡಾವಣೆಯ ಎಲ್ಲ ಸಮಸ್ತ ಬಂಧು ಮಿತ್ರರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸೋಣ. ಶ್ರೀಯುತ ಸತೀಶ್ ಅವರಿಗೆ ಆತ್ಮೀಯ ಸ್ವಾಗತ.
ಗಂಟೆಗೆ ಸನ್ಮಾನ ಸ್ಟಾರ್ಟು ಅಂದ್ರೆ ನಾನು ಮೇಕಪ್ ಮಾತಾಡ್ತೀನಿ ನಮ್ಮನ್ನು ಕರೆಯೋದು ಕೇಳ್ಬಿಡ್ತು ಒಂದ್ಸಲಿ ಮನೆ ಮಾಡೋದು ಗೊತ್ತಾ ನೀವು ಮೇಕಪ್ ಹಾಕ್ಬಿಡ್ರಿ ಕಳ್ಸ್ಬಿಟ್ಟು ಬಟ್ಟೆ ನೋಡ್ಸಿ ಮುಗಿಸ್ಕೊಂಡು ನೀವು ಆಮೇಲೆ ನೀವು ಬಂದು ನಿಂತಿದ್ದ ಅಧ್ಯಕ್ಷರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶ್ರೀ ಸತೀಶ್ ಅವರು ಅವರಿಗೆ ಹೆಸರನ್ನು ನೋಂದಾಯಿಸಿಕೊಂಡು ರಕ್ತವನ್ನ ದಾನ ಮಾಡಬಹುದು. ಒಬ್ಬ ವ್ಯಕ್ತಿಯ ರಕ್ತ 4 ಜೀವ ದಾನ ಮಾಡುವಂತಹ ಸಮೀಪೆ, ಶುಗರ್ ಲೆವೆಲ್, ಹಿಮೋಗ್ಲೋಬಿನ್ ಲೆವೆಲ್ ಇವೆಲ್ಲವೂ ಕೂಡ ಸರಿಯಾಗಿದ್ದಲ್ಲಿ ನಿಮ್ಮಿಂದ ರಕ್ತವನ್ನ ಪಡಿತಾರೆ. ಓರ್ವ ವ್ಯಕ್ತಿ ಪುರುಷರು ವರ್ಷಕ್ಕೆ 4 ಬಾರಿ ಅವರು ರಕ್ತವನ್ನ ದಾನ ಮಾಡಬಹುದು. ಕನಿಷ್ಠ ಅಂದ್ರೆ ಮಹಿಳೆಯರಾದ್ರೆ ವರ್ಷಕ್ಕೆ ಕನಿಷ್ಠ 3 ಬಾರಿ ರಕ್ತವನ್ನ ದಾನ ಮಾಡಬಹುದು. ಮಹಿಳೆಯರು ಕೂಡ ಯುವಕ ಯುವತಿಯರು ಪುರುಷರು ನೀವು ರಕ್ತ ದಾನ ಮಾಡಲು ಇಚ್ಛಿಸಿದ್ದು ರಕ್ತ ನೀಡಲು ಸಮರ್ಥರಿದ್ದಲ್ಲಿ ನೀವು ಕೂಡ ಈ ರಕ್ತದಾನ ಮಹಾ ಕಾರ್ಯದಲ್ಲಿ ಕೈ ಜೋಡಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಶ್ರೀಯುತ ಸತೀಶ್ ಅವರು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮಾನ್ಯರು, ಇವರಿಗೆ ಈ ವೇದಿಕೆ ಪರವಾಗಿ ಕಸ್ತೂರಿ ಕನ್ನಡಿಗರ ಸೇವಾ ಟ್ರಸ್ಟ್ನ ವತಿಯಿಂದ ಅತ್ಯಂತ ಗೌರವಪೂರ್ವಕವಾದಂತಹ ಸನ್ಮಾನವನ್ನ ಶ್ರೀಯುತ ತಿಮ್ಮಯ್ಯನವರು ಟ್ರಸ್ಟ್ನ ಉಪಾಧ್ಯಕ್ಷರು ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡೋದ್ರ ಮೂಲಕ ಧನ್ಯವಾದಗಳನ್ನ ಸಮರ್ಪಿಸಲಿದ್ದಾರೆ. ಧನ್ಯವಾದಗಳು ಸರ್ ಸತೀಶ್ ಸರ್ ಅವರಿಗೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ. ನಮ್ಮ ಆಹ್ವಾನವನ್ನ ಮನವಿಗೆ ಹೋಗಟ್ಟು ನೀವು ಈ ಕಾರ್ಯದಲ್ಲಿ ಸಹಕರಿಸಿ ನಮಗೆ ಬೆನ್ನೆಲುಬಾಗಿದ್ದೀರಾ. ನಿಮ್ಮ ಈ ಸಹಕಾರಕ್ಕೆ ನಾವು ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಶ್ರೀಯುತ ಸತೀಶ್ ಅವರು ಈ ಟ್ರಸ್ಟ್ನ ಕುರಿತಾಗಿ ಹಾಗೂ ಕನ್ನಡ ರಾಜ್ಯೋತ್ಸವದ ವೇದಿಕೆಯ ಅಂಗವಾಗಿ 2 ಮಾತುಗಳಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ತಾಯಿ ಭುವನೇಶ್ವರಿ ತಾಯಿಗೆ, ತಾಯಿ ಭುವನೇಶ್ವರಿ ತಾಯಿಗೆ.
ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಸಂಸ್ಕೃತಿಯ ಕನ್ನಡ ಮಿತ್ರರಿಗೆ ನಮಸ್ಕಾರ. ಕಸ್ತೂರಿ ಕನ್ನಡಿಗರ ಸೇವಾ ಟ್ರಸ್ಟ್ ವತಿಯಿಂದ ಆಯೋಜಿಸಿರುವ 69